ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಡಿಗೆ ಡೈರೀಸ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇವತ್ತು ಒಂದು ಈಸಿಯಾದ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಿದ್ದೀವಿ. ಅದೇನಂದರೆ ಬಾಳೆಕಾಯಿ ರವಾ ತವಾ ಫ್ರೈ ಅಂತ. ಇದನ್ನ ತುಂಬ ಈಸಿಯಾಗಿ ಮಾಡ್ಬೋದು. ಕಾಫಿ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಕೂಡ ಇದು. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ತುಂಬ ರುಚಿಯಾಗಿದೆ, ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ನಾನಿವಾಗ ಇದಕ್ಕೆ 4 ಬಾಳೆಕಾಯಿನ ತಗೊಂಡಿದ್ದೀನಿ. ಈ ಬಾಳೆಕಾಯಿನ ಚೆನ್ನಾಗಿ ತೊಳೆದು ಇಟ್ಕೋಬೇಕು. ಅದ್ರ ಸಿಪ್ಪೆನ ತೆಗೆದು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಳೆಕಾಯಿ ಕಪ್ಪಾಗ್ಬಿಡುತ್ತೆ ಕಟ್ ಮಾಡಿದಾಗ, ಅದಕ್ಕೆ ನೀರಲ್ಲಿ ಹಾಕೊಂಡು ಇಟ್ಕೋಬೇಕು, ಸ್ವಲ್ಪ ಉಪ್ಪು ಹಾಕ್ಕೊಂಡು. ಇವಾಗ ಇನ್ನೊಂದು ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು ಇದಕ್ಕೆ 2 ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿನ ತಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಿದ್ರೆ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೇಕು ಮಸಾಲೆದನ್ನ. ನಾನು 4 ಬಾಳೆಕಾಯಿಗೆ ಮಾಡೋದಕ್ಕೋಸ್ಕರ 2 ಸ್ಪೂನು ಮೆಣಸಿನ್ಕಾಯಿ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1/4 ಸ್ಪೂನು ಮೆಣಸಿನ ಪುಡಿ, 1/4 ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಕ್ಕೆ ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ, ಜಾಸ್ತಿ ಹುಳಿ ಕೂಡ ಬೇಡ ಅಂತ. ಇವಾಗ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಕ್ರಿಸ್ಪಿನೆಸ್ಗೋಸ್ಕರ. ಅಕ್ಕಿ ಹಿಟ್ಟು ಹಾಕೊಂಡಿರೋದ್ರಿಂದ ಸ್ವಲ್ಪ ಗರಿ ಗರಿಯಾಗಿರುತ್ತೆ. ಇವಾಗ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ನಿಂಬೆ ಹುಳಿನೂ ಕೂಡ ಜಾಸ್ತಿ ಹಾಕೋಬೇಡಿ, ಅರ್ಧ ನಿಂಬೆಹಣ್ಣೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀವಿ. ಇದನ್ನ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೋಬೇಕು. ತುಂಬ ಗಟ್ಟಿ ತುಂಬ ತೆಳುನೂ ಮಾಡ್ಕೋಬಾರ್ದು. ನೋಡಿ ಈ ಥರ ಆಗಿರಬೇಕು. ಈ ಥರ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳೋದ್ರಿಂದ ಬಾಳೆಕಾಯಿಗೆ ಚೆನ್ನಾಗಿ ಖಾರ ಹಿಡಿಯುತ್ತೆ. ಈಗ ಪಾತ್ರೆಯಲ್ಲಿ ಇಟ್ಕೊಂಡಿದ್ದಂಥ ಬಾಳೆಕಾಯಿನ ತಗೊಂಡು ಎಲ್ಲ ಸ್ಲೈಸ್ಗೂ ಕೈಯಲ್ಲೇ ಹಚ್ಕೋತಾ ಇದ್ದೀನಿ. ಇದನ್ನ 2 ಬಾಳೆಕಾಯಲ್ಲೂ ಮಾಡ್ಕೋಬೋದು, 4 ಬಾಳೆಕಾಯಲ್ಲೂ ಮಾಡ್ಕೋಬೇಕು. ಇನ್ನೂ ತುಂಬ ಜನ ಇದ್ದಾರೆ ಅಂದರೆ ತುಂಬ ಕ್ವಾಂಟಿಟಿ, ಒಂದು 5-6 ಬಾಳೆಕಾಯಿ ತೊಗೊಂಡು ಕೂಡ ಮಾಡ್ಕೋಬೋದು. ಇವಾಗ ನೋಡಿ ಎಲ್ಲ ಸ್ಲೈಸ್ಗೂ ಖಾರನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದು 20 ನಿಮಿಷದ ಕಾಲ ಬಿಡೋಣ. ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಆ ಖಾರ ಬಾಳೆಕಾಯಿಗೆ ಚೆನ್ನಾಗಿ ಹಿಡಿಬೇಕು. ಈ ಥರ ಮಾಡೋದ್ರಿಂದ ಮಕ್ಕಳನ್ನು ಕೂಡ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು 1 ಕಪ್ ಆಗಷ್ಟು ನಾನು ರವೆ ತಗೊಂಡು ಇಟ್ಕೊಂಡಿದ್ದೀನಿ, ಸೂಜಿ ರವೆ. ಈ ರವೆಗೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ, ಯಾಕಂದರೆ ಬಾಳೆಕಾಯಿಗೆ ಸಪ್ಪೆ ಸಪ್ಪೆ ಆಗಬಾರ್ದು ಅಂತ. ಆ ಖಾರದ ಜೊತೆಗೆ ಈ ಉಪ್ಪು ಮತ್ತು ರವೆ 2 ಮಿಕ್ಸ್ ಮಾಡಿರೋದು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ ಅರ್ಧ ಬಟ್ಲು ಇಲ್ಲ 1 ಬಟ್ಲಾಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಚಿಕ್ಕ ಬಟ್ಲಲ್ಲಿ 1 ಬಟ್ಲು ತಗೊಂಡಿರೋದು. ನೋಡಿ ಈಗ ಖಾರ ಹಿಡ್ದಿರೋ ಅಂಥ ಬಾಳೆಕಾಯಿ ಸ್ಲೈಸ್ಗೆ ರವೆನ ಹಚ್ಕೋತಾ ಇದ್ದೀನಿ. ಆ ಬಾಳೆಕಾಯಿಗೆ ರವೆ ನೀಟಾಗಿ ಅಂಟ್ಕೋಬೇಕು, ಆವಾಗಲೇ ಅದು ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಕೂಡ ಕಾದಿದೆ, ಅದಕ್ಕೆ
ರವೆನಲ್ಲಿ ಮಿಕ್ಸ್ ಮಾಡಿರೋಂಥ ಬಾಳೆಕಾಯಿ ಸ್ಲೈಸ್ನ ಹಾಕೋತಾ ಇದ್ದೀನಿ. ಒಂದೇ ಸಲ 5, 6 ಇಲ್ಲಾಂದರೆ ನಿಮ್ಮ ಹತ್ರ ದೊಡ್ಡ ಪ್ಯಾನ್ ಇದ್ದರೆ ಇನ್ನು 7, 8 ಒಂದೇ ಸಲ ಹಾಕ್ಕೋಬೋದು. ಟೀ ಟೈಮಲ್ಲಿ ಇದನ್ನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಎರಡು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಬ್ರೌನ್ ಕಲರ್ ಬರುತ್ತೆ, ಅವಾಗ ಗೊತ್ತಾಗುತ್ತೆ ಬೆಂದಿದೆ ಬೆಂದಿಲ್ಲ ಅಂತ. ರವೆ, ಅಕ್ಕಿ ಹಿಟ್ಟು ಇದೆಲ್ಲ ಹಾಕೊಂಡಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ನೋಡಿ, ನಾನು ಒಂದ್ಸಲ ಬೇಯಿಸಿಟ್ಕೊಂಡಿದ್ದೆ, ಇದು 2ನೇ ಸಲಿದು. ನೀವು ಕೂಡ ಈಸಿಯಾಗಿ ಮನೇಲಿ ಟ್ರೈ ಮಾಡಿ. ಮಕ್ಕಳು ಕೂಡ ಇಷ್ಟಪಡ್ತಾರೆ, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ, ವಯಸ್ಸಾಗಿರೋ ಅಜ್ಜಿ ತಾತ ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮರಿದೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮತ್ತು ಹೊಸ ರೆಸಿಪಿ ಯಾವ್ದು ನಿಮಗೆ ಗೊತ್ತಿದೆ ನಾವು ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ, ಮಾಡ್ತೀವಿ. ನೋಡಿ, ಆಗಿದೆ. ಇದ್ರ ಜೊತೆ ಬಿಸಿ ಕಾಫಿ, ಬಿಸಿ ಟೀ ಜೊತೆ ಈ ಬನಾನಾ ರವಾ ತೈವ ಫ್ರೈನ ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಕೊಡಿ, ಮರಿದೆ ಕಮೆಂಟ್ ಮಾಡಿ. ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.